Hello my dear children, so midterm exam September 25 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲ ಕಡೆಯೂ ಕೂಡ ಸೆಪ್ಟೆಂಬರ್ 25 ಇಂದ ನಿಮಗೆ ಅಕ್ಟೋಬರ್ 9th ವರೆಗೂ ಮಿಡ್ ಟರ್ಮ್ ಎಕ್ಸಾಮ್ಸನ್ನು ನಡೆಸೋದಕ್ಕೆ ಡೇಟ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಮಿಡ್ ಟರ್ಮ್ ಎಕ್ಸಾಮ್ಗೆ ನೀವು ಏನು ಓದ್ಕೋಬೇಕು, ಫಸ್ಟ್ ನಿಮಗೆ ಸಿಲೆಬಸ್ ಗೊತ್ತಿರಬೇಕು ಅಲ್ವಾ. ಸೊ ಮೊದಲಿಗೆ ನಾವಿವಾಗ ಸೆಕೆಂಡ್ PUC ಸಿಲೆಬಸ್ ಏನೇನಿದೆ, ಯಾವ್ಯಾವ ಸಬ್ಜೆಕ್ಟಿಂದ ಯಾವ್ಯಾವ ಚಾಪ್ಟರ್ಸ್ ಇರುತ್ತೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ಕನ್ನಡದಿಂದ ಸೊ ಕನ್ನಡ ಸಬ್ಜೆಕ್ಟಿಂದ ನಿಮಗೆ ಪದ್ಯ ಭಾಗದಲ್ಲಿ ನೋಡೋದಾದರೆ ಕದಡಿದ ಸಲೀಲಂ ತಿಳಿಬಂದದೆ ಮತ್ತು ವಚನಗಳು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಪಗೆಯಂ ಬಾಲಕನೆಂಬರೆ ಜಾಲಿಯ ಮರದಂತೆ ಹಬ್ಬಲಿ ಅವರ ರಸಬಳ್ಳಿ ಬೆಳಗು ಜಾವ ಮುಂಬೈ ಜಾತಕ. ಇದು ಪದ್ಯ ಭಾಗದಲ್ಲಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುವಂಥದ್ದು ಕನ್ನಡದಿಂದ. ಇನ್ನು ಗದ್ಯ ಭಾಗದಲ್ಲಿ ನೋಡೋದಾದರೆ ಮುಟ್ಟಿಸಿಕೊಂಡವನು ವಾಲ್ಪರೈ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ. ಓಕೆ, ಇನ್ನು ನೆಕ್ಸ್ಟ್ ನಾಟಕಕ್ಕೆ ಬಂದರೆ ದೀರ್ಘ ಗದ್ಯಕ್ಕೆ ಬಂದರೆ ನೋಡಿ, ನಿಮಗೆ ಕೃಷ್ಣೇಗೌಡರ ಆನೆ ಅಧ್ಯಾಯ 6ರವರೆಗೂ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಡುವಂಥದ್ದಾಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಇಂಗ್ಲೀಷನ್ನು ನೋಡೋದಾದರೆ ಸೊ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಏನೇನಿರುತ್ತೆ ಅಂತಂದರೆ ಪೋರ್ಷನ್ ನೋಡಿ, ರೋಮಿಯೋ ಜೂಲಿಯಟ್, ಟು ಡಿಯರ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ, ಅ ಸನ್ನಿ ಮಾರ್ನಿಂಗ್, ವೆನ್ ಯು ಆರ್ ಓಲ್ಡ್, ದ ಗಾರ್ಡನರ್, to the food from its child, I believe that books will never disappear. ಓಕೆ, ಸೊ ಇದಿಷ್ಟು ನಿಮಗೆ ಇಂಗ್ಲೀಷ್ ಮಿಡ್ ಟರ್ಮ್ ಪೋರ್ಷನ್ ಆಗಿರುತ್ತೆ. ಇದ್ರ ಜೊತೆಗೆ ಗ್ರಾಮರ್ ಪಾರ್ಟ್ ಕೂಡ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಫಿಸಿಕ್ಸಲ್ಲಿ ನೋಡೋದಾದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 7th ಚಾಪ್ಟರ್ವರೆಗೂ ಇರುತ್ತೆ. ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಸೊ ಮೋಸ್ಟ್ ಆಫ್ ದ ಕಾಲೇಜಸ್ಸಲ್ಲಿ ಇಲ್ಲಿವರೆಗೂ ನಿಮಗೆ ಸಿಲೆಬಸ್ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಕಾಲೇಜಲ್ಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ನಿಮಗೆ ಮಿಡ್ ಟರ್ಮಿಗೆ ಕನ್ಸಿಡರ್ ಮಾಡುವಂಥದ್ದಾಗಿರುತ್ತೆ. ಸೊ ಬೆಟರ್ ನೀವು ನಿಮ್ಮ ಲೆಕ್ಚರರ್ಸ್ನ ಕನ್ಸಲ್ಟ್ ಮಾಡಿ ನಿಮಗೆ ಎಲ್ಲಿವರೆಗೂ ಪೋರ್ಷನ್ ಆಗುತ್ತೆ, ಓಕೆ, ಮಿಡ್ ಟರ್ಮ್ ಎಕ್ಸಾಮ್ಗೆ ಎಲ್ಲಿವರೆಗೂ ನೀವು ಓದ್ಕೊಳ್ಬೇಕು ಅಂತ ಅವ್ರನ್ನ ಕೇಳಿ ಇನ್ನೊಂದು ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಮಿಸ್ಟ್ರಿ ನೋಡೋದಾದರೆ ಸೊ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ಬೇಕು ಅಂತಂದರೆ ಎಲ್ಲ ಚಾಪ್ಟರ್ಸ್ ಮೇಲೆ ನಿಮಗೆ ಯಾವ ಸಬ್ಜೆಕ್ಟ್ಗೆ ಬೇಕು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಆ್ಯಂಡ್ ನೀವು ಹೇಗೆ ಓದಬೇಕು. ಸೊ 25th ಎಕ್ಸಾಮ್ ಇದೆ, ಸೊ ಟೈಮ್ ಇಲ್ಲ, ನಿಮಗೆ ಕಡಿಮೆ ಇದೆ ಅನ್ನಿಸ್ತಾ ಇದೆ. ಸೊ ಹಾಗಿದ್ರೆ ಇವಾಗಿಂದನೇ ನೀವು ಯಾವ ತರಹ ಪ್ರಿಪೇರ್ ಆಗಬೇಕು, ನಿಮಗೆ ಸ್ಟಡಿ ಪ್ಲ್ಯಾನ್ ಬೇಕಿದ್ದರೆ ಬ್ಲೂ ಪ್ರಿಂಟ್ ಪ್ರಕಾರ ಅನಲೈಸ್ ಮಾಡಿ ಯಾವ ಚಾಪ್ಟರ್ಗೆ ಎಷ್ಟು ಒತ್ತು ಕೊಟ್ಟು ನೀವು ಓದಬೇಕಾಗುತ್ತೆ, ಎಷ್ಟು ಮಾರ್ಕ್ಸಿನ ನಿಮಗೆ ಮಿಡ್ ಟರ್ಮಿಗೆ ಕ್ವಶನ್ಸ್ ಬರುತ್ತೆ ಯಾವ ಚಾಪ್ಟ್ರಿಂದ ಅಂತ ನೀವು ತಿಳ್ಕೊಬೇಕಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಬಿ ಮೇಕಿಂಗ್ ದ ವಿಡಿಯೋಸ್ ಆನ್ ದೋಸ್ ಟಾಪಿಕ್ಸ್ ಆಲ್ಸೋ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿ ನೋಡೋದಾದರೆ ಸೊ ಯೂನಿಟ್ 1 ಸಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್ ಆ್ಯಂಡ್ ಇನ್ಆರ್ಗ್ಯಾನಿಕ್ಕಿಗೆ ಬಂದರೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಹ್ಯಾಲೋ ಆಲ್ಕೀನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಆ್ಯಂಡ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಓಕೆ, ಸೊ ಅಗೇನ್ ನೀವು ಇನ್ನೊಂದು ಸರ್ತಿ ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ನ ನೀವು ಕೇಳಿ ಈ ಚಾಪ್ಟರ್ಸನ್ನು ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಫಸ್ಟ್ ಚಾಪ್ಟರ್ಸ್ ಅಂತೂ ಎಲ್ಲ ಇರುತ್ತೆ, ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಚಾಪ್ಟರನ್ನು ಬಿಟ್ಟು ಬೇರೆದನ್ನು ಕೊಡೋ ಸಾಧ್ಯತೆ ಇರುತ್ತೆ, ಅಂದರೆ ಎಕ್ಸ್ಟ್ರಾ ಚಾಪ್ಟರನ್ನು ಕೂಡ ಇದರೊಳಗೆ ಕೊಡುವಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇನ್ನೊಂದು ಸರ್ತಿ ಕೇಳ್ಕೊಳ್ಳಿ. ನೆಕ್ಸ್ಟ್ ಮ್ಯಾಥ್ಸ್ಗೆ ಬಂದರೆ ರಿಲೇಷನ್ ಆ್ಯಂಡ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮ್ಯಾಟ್ರೈಸಿಸ್, ಡೆಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಲೀನಿಯರ್ ಪ್ರೋಗ್ರಾಮಿಂಗ್, ಇಂಟಿಗ್ರಲ್ಸ್. ಓಕೆ, ಸೊ ಇದಿಷ್ಟು ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಕೇಳುವಂಥದ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಯಾಲಜಿಗೆ ಬಂದರೆ ನೋಡಿ, ಫಸ್ಟ್ 6 ಚಾಪ್ಟರ್ಸ್ ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಎವಲ್ಯೂಷನ್. ಓಕೆ, ಸೊ ಇಲ್ಲಿವರೆಗೂ ಮೋಸ್ಟ್ ಆಫ್ ದ ಕಾಲೇಜಸ್ಸಲ್ಲಿ ಕೊಡುವಂಥದ್ದು ಇಲ್ಲಿವರೆಗೂ. ಓಕೆ, ಕೆಲವೊಂದು ಕಾಲೇಜಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಕೂಡ ನಿಮಗೆ ಕಂಪ್ಲೀಟ್ ಚಾಪ್ಟರ್ ಇರೋದಿಲ್ಲ. ಓಕೆ, ಸೊ ಸ್ವಲ್ಪ ಟಾಪಿಕ್ಸ್, ಓಕೆ, ಸೊ ಫಸ್ಟ್ ಫ್ಯೂ ಟಾಪಿಕ್ಸ್ ಫ್ರಮ್ ದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟ್ರಿಂದ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಲೆಕ್ಚರರ್ಸ್ನ ನೀವು ಕೇಳಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಬಟ್ ಎವಲ್ಯೂಷನ್ವರೆಗೂ ಮಾತ್ರ ಎಲ್ಲ ಕಾಲೇಜಸ್ಸಲ್ಲೂ ಇದ್ದೇ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸಿಗೆ ಬಂದರೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ನಿಮಗೆ 8 ಚಾಪ್ಟರ್ಸ್ ಕೊಟ್ಟಿದ್ದಾರೆ ಮಿಡ್ ಟರ್ಮಿಗೆ. ದಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಸ್ಟ್ಯಾಕ್, ಕ್ಯೂ, ಸಾರ್ಟಿಂಗ್, ಸರ್ಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾಬೇಸ್ ಕಾನ್ಸೆಪ್ಟ್ಸ್. ಓಕೆ, ಸೊ ಇದಿಷ್ಟು ಸೈನ್ಸ್ ಮಕ್ಕಳಿಗೆ, ಸೆಕೆಂಡ್ PUC ಸೈನ್ಸ್ ಮಕ್ಕಳಿಗೆ ಏನೇನೆಲ್ಲ ನಿಮಗೆ ಚಾಪ್ಟರ್ಸ್ ಇದೆ ಅನ್ನುವಂಥ ವಿಡಿಯೋ ಆಗಿತ್ತು. ಮೇಲೆ ನಿಮಗೆ ಯಾವ ಸಬ್ಜೆಕ್ಟ್ಗೆ ಬೇಕು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಆ್ಯಂಡ್ ನೀವು ಹೇಗೆ ಓದಬೇಕು. ಸೊ 25th ಎಕ್ಸಾಮ್ ಇದೆ, ಸೊ ಟೈಮ್
ಇಲ್ಲ ನಿಮಗೆ ಕಡಿಮೆ ಇದೆ ಅನ್ನಿಸ್ತಾ ಇದೆ. ಸೊ ಹಾಗಿದ್ರೆ ಇವಾಗಿಂದನೇ ನೀವು ಯಾವ ತರಹ ಪ್ರಿಪೇರ್ ಆಗಬೇಕು, ನಿಮಗೆ ಸ್ಟಡಿ ಪ್ಲ್ಯಾನ್ ಬೇಕಿದ್ದರೆ ಬ್ಲೂ ಪ್ರಿಂಟ್ ಪ್ರಕಾರ ಅನಲೈಸ್ ಮಾಡಿ ಯಾವ ಚಾಪ್ಟರ್ಗೆ ಎಷ್ಟು ಒತ್ತು ಕೊಟ್ಟು ನೀವು ಓದಬೇಕಾಗುತ್ತೆ, ಎಷ್ಟು ಮಾರ್ಕ್ಸಿನ ನಿಮಗೆ ಮಿಡ್ ಟರ್ಮಿಗೆ ಕ್ವಶನ್ಸ್ ಬರುತ್ತೆ ಯಾವ ಚಾಪ್ಟ್ರಿಂದ ಅಂತ ನೀವು ತಿಳ್ಕೊಬೇಕಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಬಿ ಮೇಕಿಂಗ್ ದ ವಿಡಿಯೋಸ್ ಆನ್ ದೋಸ್ ಟಾಪಿಕ್ಸ್ ಆಲ್ಸೋ. ಓಕೆ, ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ವೆರಿ ಬೆಸ್ಟ್.